ಬಾಕ್ಸ್ ಓಪನ್ ಮಾಡಿದಾಗ ಈ ರೀತಿ ಕಲರ್ಫುಲ್ಲಾಗಿ ಏನಾದರೂ ಕಾಣಿಸಿದ್ರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ? ಹಾಗೆ ಈ ರೆಸಿಪಿ ಮಾಡಲಿಕ್ಕೆ ನಮಗೆ ಮೇನ್ ಬೇಕಾಗಿರೋದೇ ಬಿಸ್ಕೆಟ್. ನಾನಿಲ್ಲಿ ಒಂದು ದೊಡ್ಡ ಪ್ಯಾಕು ಮಾರಿ ಲೈಟ್ ಬಿಸ್ಕೆಟ್ನ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಡೈಜೆಸ್ಟಿವ್ ಬಿಸ್ಕೆಟ್ನ ತೊಗೊಳ್ಳಿ, ಆದಷ್ಟು ಫ್ಲೇವರ್ಲೆಸ್ ಆಗಿದ್ದರೆ ಒಳ್ಳೆಯದು. ಇದನ್ನು ಫೈನಾಗಿ ಪೌಡರ್ ಮಾಡ್ಕೊಳ್ಬೇಕು. ನ್ಯಾಚುರಲ್ ಫ್ಲೇವರ್ ಇರಲಿ ಅಂತ ಹೇಳಿಬಿಟ್ಟು 2-3 ಏಲಕ್ಕಿನ ಆ್ಯಡ್ ಮಾಡಿದ್ದೀನಿ. ಈಗ ಒಂದು ದೊಡ್ಡ ಪ್ಲೇಟಿಗೆ ಬಿಸ್ಕಿಟ್ ಪೌಡರ್, ಮಿಲ್ಕ್ ಪೌಡರ್ ಹಾಗೆ ಕೋಕೋ ಪೌಡರ್ ಹಾಕಿಬಿಟ್ಟು ಜರಡಿ ಹಿಡ್ಕೊಳ್ಬೇಕು. ಜರಡಿ ಹಿಡ್ಕೊಳ್ಳೋ ಮೇನ್ ರೀಸನ್ ಏನು ಅಂತ ಹೇಳಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗೆ ಬಿಸ್ಕಿಟ್ ಪೀಸ್ ಏನಾದರೂ ಉಳಿದಿದ್ರೆ ಈಗ ನಾವು ಸಪ್ರೇಟ್ ಮಾಡ್ಕೊಳ್ಬೋದು. ಸ್ವೀಟ್ನೆಸ್ಸಿಗೋಸ್ಕರ 1-2 ಸ್ಪೂನಷ್ಟು ಶುಗರ್ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ಚರ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಬಿಟ್ಟು ಈಗ ಡೋನ ತಯಾರು ಮಾಡ್ಕೊಳ್ಬೇಕು. ಡೋ ಆದಷ್ಟು ಸ್ಮೂತಾಗಿರಲಿ. 1-2 ನಿಮಿಷ ಚೆನ್ನಾಗಿ ನಾದ್ಕೊಂಡ್ರೆ ಸ್ಮೂತಾಗೇ ಬರುತ್ತೆ. ನೋ ಫೈರ್ ರೆಸಿಪಿ ಆಗಿರೋದ್ರಿಂದ 5 to 10 ಮಿನಿಟ್ಸ್ ಒಳಗೆ ಆರಾಮಾಗಿ ಈ ರೆಸಿಪಿನ ಟ್ರೈ ಮಾಡ್ಬೋದು. ಸ್ವಲ್ಪ ಇನೋವೇಟಿವ್ ಆಗಿರಲಿ ಅಂದ್ಬಿಟ್ಟು ಕಲರ್ಫುಲ್ ಜೇಮ್ಸ್ನ ಆ್ಯಡ್ ಮಾಡಿದ್ರೆ ನಮ್ಮ ರೆಸಿಪಿ ರೆಡಿ ಆಯಿತು.